ಚಿತ್ರದುರ್ಗದ ಸಿದ್ದರಾಮೇಶ್ವರ ಸಂಸ್ಥಾನ ಭೋವಿ ಗುರುಪೀಠದಿಂದ ರಾಜ್ಯಮಟ್ಟದ ಪ್ರತಿಭಾ ಪುರಸ್ಕಾರ ಪ್ರದಾನ ಸಮಾರಂಭ ಗುರುಪೀಠದ ಆವರಣದಲ್ಲಿ ನಡೆಯಲಿದ್ದು, ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಭೋವಿ ವಡ್ಡಾರ್ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಜುಲೈ 18ರಂದು ಚಿತ್ರದುರ್ಗ ಭೋವಿ ಜನಾಂಗ ಪೀಠದ ಹಿಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಡೆಯಲಿದ್ದು, ಇಂದು ಬಾಗೇಪಲ್ಲಿ ಪಟ್ಟಣದ ಸುಮಾರು 45 ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಚಿತ್ರದುರ್ಗ ಭೋವಿ ಗುರುಪೀಠಕ್ಕೆ ಇಂದು ಬಸ್ ಪ್ರಯಾಣ ಬೆಳೆಸುತ್ತಿದ್ದೇವೆ ಎಂದು ಭೋವಿ ಜನಾಂಗ ತಾಲೂಕು ಅಧ್ಯಕ್ಷ ವಿನಯ್ ಕುಮಾರ್ ತಿಳಿಸಿದರು. ಅವರು ಇಂದು ಪಟ್ಟಣದ ಗುಳ್ಳೂರು ವೃತ್ತದಲ್ಲಿ ಬಸ್ಗೆ ಚಾಲನೆ ನೀಡಿ ಮಾತನಾಡಿ, ಇಂದಿನ ದಿನಮಾನದಲ್ಲಿ ಮಕ್ಕಳಿಗೆ ಶಿಕ್ಷಣ ಕಡೆಗೆ ಹೆಚ್ಚಿನ ಒಲವು ಸೆಳೆಯುವ ಸಲುವಾಗಿ ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿಯಿಂದ ಹಿಡಿದು ಪದವಿ ಪಡೆದ ಸಂಶೋಧನೆಯನ್ನು ಮಾಡಿದವರನ್ನು ಈ ಸಮಯದಲ್ಲಿ ಸನ್ಮಾನಿಸಲಾಗುವುದು. ಇದಲ್ಲದೆ ಭೋವಿ ಸಮುದಾಯದಲ್ಲಿ ಮದುವೆಯ ವಯಸ್ಸು ಮೀರುತ್ತಿದೆ. ಇದನ್ನು ಮನಗಂಡು ಈ ಕಾರ್ಯಕ್ರಮದಲ್ಲಿ ವಧುವರರ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಇಲ್ಲಿ ಭೋವಿ ಸಮುದಾಯದವರು ತಮ್ಮ ಮಕ್ಕಳಿಗೆ ಗಂಡು ಹೆಣ್ಣನ್ನು ನೋಡಿಕೊಳ್ಳಬಹುದಾಗಿದೆ. ಇದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾಧ್ಯಕ್ಷ ಪಿಡಿ ವೆಂಕಟರಾಮ್ ಮಾತನಾಡಿ, ಜುಲೈ 18ರಂದು ಅಂದರೆ ನಾಳೆ ಬೆಳಿಗ್ಗೆಯಿಂದಲೇ ಮಠದಲ್ಲಿ ಸೇವಾ ಕಾರ್ಯಗಳು ಪ್ರಾರಂಭವಾಗಲಿವೆ. ಜೊತೆಗೆ ಸ್ವಾಮೀಜಿಯ 27ನೇ ಲಾಂಛನ ದೀಕ್ಷಾ ಮಹೋತ್ಸವ, 40ನೇ ವಸಂತೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ, ವಧುವರರ ಸಮಾವೇಶ, ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಭೋವಿ ಸಮುದಾಯದ ಕಾರ್ಯದರ್ಶಿ ವೆಂಕಟೇಶ್, ಸದಸ್ಯರಾದ ಶ್ರೀನಾಥ, ನರೇಂದ್ರ, ಮುನಿರಾಜು, ಸುಧಾಕರ, ಆನಂದ, ಶೇಖರವ, ಶಿವಪ್ಪ, ಗೋವಿಂದ, ವೆಂಕಟೇಶ್, ಭೋವಿ ಸಮುದಾಯದ ಕುಲಬಾಂಧವರು ಹಾಜರಿದ್ದರು. ವರದಿ ರವೀಂದ್ರ, ಪ್ರಜಾಪವರ್ ಟಿವಿ, ಬಾಗೇಪಲ್ಲಿ. ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿ ಪಾದಗಳಿಗೆ ನಮಸ್ಕರಿಸ್ತಾ, ನಾವು ವಿದ್ಯಾರ್ಥಿಗಳನ್ನು SLC PUC ಮತ್ತು PUCಯಲ್ಲಿ 90% ತೆಗೆದಿರುವ ವಿದ್ಯಾರ್ಥಿಗಳನ್ನು ಒಂದು 30ರಿಂದ 35 ಜನನ ಇದೇ 18ನೇ ತಾರೀಕು ಚಿತ್ರದುರ್ಗ ಅಲ್ಲಿ ಗುರುಪೀಠ ಅಲ್ಲಿ ನಡೆಯಲಿರುವ ಭೋವಿ ಮಹೋತ್ಸವಕ್ಕೆ ಮತ್ತು ಪ್ರತಿಭಾ ಪುರಸ್ಕಾರಕ್ಕೆ ಮಕ್ಕಳನ್ನು ಬಾಗೇಪಲ್ಲಿಯಿಂದ ಇವತ್ತು ಇಲ್ಲಿಂದ ಕರ್ಕೊಂಡು ಹೋಗ್ತಾಯಿದ್ವಿ. ಮಕ್ಕಳಿಗೆ ಶುಭವಾಗಲಿ. ಹ್ಯಾಪಿ ಜರ್ನಿ. ಬಂಧುಗಳಲ್ಲಿ ವಿನಂತಿ, ಪ್ರತಿ ವರ್ಷ ನಾವು ಇದೇ ಜುಲೈ 17-18ರಂದು ನಮ್ಮ ಹಿಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ಪಟ್ಟಾಭಿಷೇಕೋತ್ಸವ ಮತ್ತು ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದೇವೆ. ಬಾಗೇಪಲ್ಲಿ ತಾಲೂಕಿನಿಂದ ಸತತ 3ನೇ ಬಾರಿಗೆ ಇದು 90% ಮೇಲೆ ಇರೋರನ್ನ ಎಲ್ಲ ವಿದ್ಯಾರ್ಥಿನಿಯರು SLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು 3ನೇ ವರ್ಷದ ಕಾರ್ಯಕ್ರಮ ಆಗಿರುತ್ತೆ. ಕಳೆದ ವರ್ಷ 80%, 70% ಸುಮಾರು 3 ಬಸ್ ಹೋಗಿದ್ವಿ, 120-150 ಜನ. ಈ ವರ್ಷ 40 ಜನ ವಿದ್ಯಾರ್ಥಿಗಳು ನಮ್ಮ ಚಿತ್ರದುರ್ಗ ಮಠಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೆ ನನ್ನ ವಿಶೇಷವಾದ ಅಭಿನಂದನೆಗಳು ತಿಳಿಸ್ತಾ, ಪ್ರತಿ ವರ್ಷವೂ ಇದೇ ರೀತಿ ನಾವು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳುತ್ತೇವೆ.